ಬ್ರದರ್ಸ್ ಡೂಡು ನೋಡಿ ಡೂಡು ಮಲ್ಕೊಂಡವನೆ. ಡೂಡು ಸಿಗ್ನಲ್ ಬಿಡ್ತು, ಹೋಗೋಣ. ಕ್ಯಾಮ್ರಾ ಕ್ರಾಸ್ ಆಗಿರೋ ಥರನೇ ಇದೆ. ಇವ್ರು ನೋಡಿ ಎಲ್ಲಿನ ಎಲ್ಲಕ್ಕೆ ಬರ್ತಾವ್ರು ನೋಡಿ. ಅಯ್ಯೋ ದೇವ್ರೆ. ಇಂಡಿಕೇಟರ್ ಹಾಕಿದ್ದಾರೆ ಪರ್ಫೆಕ್ಟ್, ಬಟ್ ರೈಟ್ ಇಂದ ಲೆಫ್ಟ್ ನುಗ್ಗಬಾರ್ದು. ಇಂಡಿಕೇಟರ್ ಹಾಕ್ಬಿಟ್ರೆ ಸಾಕು, ಎಲ್ಲರೂ ನೋಡ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ. ಅವ್ರು ಬರೋದಿಲ್ಲ ಅನ್ಕೊಂಡ್ಬಿಟ್ಟವ್ರೆ. ಇಂಡಿಕೇಟರ್ ಹಾಕಿದ್ರೇನು ರೈಟ್ ಲೆಫ್ಟ್ ನೋಡ್ಬಿಟ್ಟು ಹೇಳಿವೆ ಗಾಡಿ. ಏನಂತೀರ ನೋಡಿ, ಯಾರು ನಡೀತಾನೆ ಇರಬೇಕಾದ್ರೆ ಹೋಗ್ಬಿಡ್ಬೇಕು ಅಂದ್ರೆ ಎಲ್ಲ ಸೈಲೆಂಟ್ ಸೈಡ್ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸುಸ್ವಾಗತ. ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಇಲ್ಲಿ ಖರಾಬ್ ಆಗಿದ್ದೀನಿ. ಜಸ್ಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಜಸ್ಟ್ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ. ಜಸ್ಟ್ ಒಂದು ಮೌಂಟ್ ತಗೊಂಡೆ, ಹೆಲ್ಮೆಟ್ ಮೌಂಟ್, ಜಸ್ಟ್ ಲೈಕ್ ಈ ತರ ಒಂದು ವಿಡಿಯೋ ಮಾಡೋಕ್ಕೆ. ಸೊ ತಗೊಂಡೆ, ಚೆನ್ನಾಗೇ ಇದೆ. ಅಪ್ರಾಕ್ಸ್ ಅದು ಏನು ಒಂದು 500 ಹತ್ರ ಚಾರ್ಜ್ ಆಯಿತು. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ, ಸೊ ಬಂತು. ಅದು ಅನ್ಬಾಕ್ಸಿಂಗ್ ವಿಡಿಯೋ ಹಾಕೋಣ ಅನ್ಕೊಂಡೆ, ಅಷ್ಟು ಬೇಗ ನಮ್ಮ ಫ್ರೆಂಡು ಎಕ್ಸ್ಪೆಕ್ಟೇಷನಲ್ಲಿ ಎಲ್ಲ ಕವರ್ ಪರ ಅಂತ ಅರ್ದ್ಬಿಟ್ಟು ಮೌಂಟ್ ಹೆಲ್ಮೆಟ್ಗೆ ಫಿಟ್ಟೇ ಮಾಡಿಬಿಟ್ಟಿದ್ದ. ಸೊ ಸರಿ ಪರವಾಗಿಲ್ಲ, ನೋ ಇಶ್ಯೂಸ್ ಅಂದ್ಬಿಟ್ಟು. ಸೊ ಇವಾಗ ಅದಕ್ಕೆ ಒಂದು ಸ್ಮಾಲ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಇದು ಹೇಳ್ಬಿಡೋಣ ಫೀಚರ್ಸ್ ಅಂತ ಇದು ಮಾಡಿದೆ. ಸೊ ಏನಿಲ್ಲ ಬ್ರದರ್ಸ್, ಜಸ್ಟ್ 500 ರುಪೀಸ್ ಏನೋ ಕಾಸ್ಟ್ ಆಯ್ತು ನನಗಷ್ಟೇ. ಸೊ ಚೆನ್ನಾಗಿದೆ, ಕ್ವಾಲಿಟಿ ಏನಿಲ್ಲ. ಬಟ್ ನನಗೇನು ಭಯ ಅಂದರೆ ಎಲ್ಲಿ ಫೋನ್ ಕೆಳಗಡೆ ಬಿದ್ದುಬಿಡ್ತದೋ ಅಂತ ಭಯ ಅಷ್ಟೇ. ಸೊ ಫೀಚರ್ಸ್ ಏನಿಲ್ಲ ಬ್ರದರ್ಸ್, ನೋಡಿ ಬರ್ತಾರೆ ಹೋಗ್ತಾರೆ. ಸೊ ಫೀಚರ್ಸ್ ಎಲ್ಲ ಏನು ಅಷ್ಟೊಂದೇನಿಲ್ಲ, ಜಸ್ಟ್ ಕರೆಕ್ಟಾಗಿ ಹೋಲ್ಡ್ ಆಗ್ತಿದೆ ಟೈಟಾಗೆ. ಸೊ ಲೈಕ್ ಆದರೆ ಅದು ಸ್ಟಡಿ ಇಲ್ಲ ಬ್ರದರ್ಸ್. ಲೈಕ್ ಫೋನ್ ಇಟ್ಮೇಲೆ ಹೆಲ್ಮೆಟೇ ಲೈಕ್ ಮುಂದೆ ಬರ್ತಿದೆ, ಫುಲ್ ವೆಯ್ಟಾಗಿ, ಆ ವೆಯ್ಟಿಗೆ, ಫೋನ್ ವೆಯ್ಟಿಗೆ ಮತ್ತು ಮೌಂಟ್ ವೆಯ್ಟಿಗೆ ಮುಂದೆ ಬರ್ತಿದೆ. ಸೊ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ವರ್ತ್ ಫಾರ್ 500 ಅಷ್ಟೇ ಬ್ರದರ್ಸ್. ಸೊ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಆಫೀಸಿಂದ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ. ಫ್ರೆಂಡ್ ಮನೆಗೆ ಹೋಗ್ತಾ ತಿರ್ಗಾ ವಾಪಸ್ ಮನೆಗೆ ಹೋಗಬೇಕು. ಸೊ ಬ್ರದರ್ಸ್, ಸಪೋರ್ಟನ್ನು ಕೊಡ್ತಿದ್ದೀರಾ. ಸೊ ನನ್ನ ವೀಡಿಯೋಸ್ ಎಲ್ಲರೂ ನೋಡ್ತಾ ಬರ್ತಿದ್ದೀರಾ. ಸೊ ಹೇಗಿದೆ ಅಂತ ದಯವಿಟ್ಟು ಕಮೆಂಟಲ್ಲಿ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ರೂ ದಯವಿಟ್ಟು ಕಮೆಂಟಲ್ಲಿ ಹಾಕಿ, ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ. ಇಂಪ್ರೂವ್ಮೆಂಟ್ಸ್ ಮಾಡಬೇಕಾಗಿದ್ರೆ. ಸೊ ಬ್ರದರ್ಸ್ ಅಷ್ಟೇ. ಸೊ ಒಂದು ಸ್ಮಾಲಾಗಿ ಬ್ಲಾಗ್ ಮಾಡೋಣ ಅಂತ ಅಷ್ಟೇ. ಸೊ ನೆಕ್ಸ್ಟು ಲೈಕ್ ಟ್ಯೂಸ್ಡೇ ಆರ್ ವೆಡ್ನೆಸ್ಡೇ ಬಂದ್ಬಿಟ್ಟು ಔಟಿಂಗ್ ಹೋಗ್ತಿದ್ದೀನಿ. ಅದು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಸಪ್ರೇಟಾಗಿ. ಪ್ಲಸ್ ಇನ್ನೊಂದು ಬ್ರದರ್ಸ್, ಇನ್ನೊಂದು ಸ್ಯಾಡ್ ನ್ಯೂಸ್ ಇದೆ, ಅದು ಖಂಡಿತವಾಗ್ಲೂ ಆ ವಿಡಿಯೋ ನಿಮಗೆ ಹಾಕ್ತೀನಿ. ಸೊ ಚಾರ್ಲಿ ಇಲ್ಲಿದ್ದಾನೆ. ಸೊ ಸ್ಯಾಡ್ ನ್ಯೂಸ್ ನನಗೆ ಖಂಡಿತವಾಗ್ಲೂ ಏನಂತ ಹೇಳ್ತೀನಿ. ಸೊ ಬ್ರದರ್ಸ್, ಅಂಟಿಲ್ ದೆನ್ ಎಲ್ಲರೂ ಗಾಡಿ ಓಡಿಸ್ಬೇಕಾದ್ರೆ ದಯವಿಟ್ಟು ಹೆಲ್ಮೆಟನ್ನು ಹಾಕಿ ಗಾಡಿ ಓಡಿಸಿ. ಹೆಲ್ಮೆಟ್ ಇಲ್ದಿರ ಯಾರು ದಯವಿಟ್ಟು ಗಾಡಿ ತೆಗಿಯೋಕ್ಕೆ ಹೋಗ್ಬೇಡಿ ಬ್ರದರ್ಸ್. ಇನ್ನೊಂದು ಇನ್ನೊಂದು ಏನಂದರೆ, ದಯವಿಟ್ಟು ಹಾಫ್ ಹೆಲ್ಮೆಟನ್ನು ದಯವಿಟ್ಟು ಹಾಕಲೇಬೇಡಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಹಾಫ್ ಹೆಲ್ಮೆಟ್ ಹಾಕಿ ಗಾಡಿ ಓಡಿಸ್ಲೇಬೇಡಿ. ಸೊ ಇದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಫ್ ಹೆಲ್ಮೆಟ್ ನಿಜವಾಗ್ಲೂ ಯೂಸೇ ಇಲ್ಲ ಬ್ರದರ್ಸ್. ಅದು ಮೊನ್ನೆ ಒಂದು ಸಿನಾರಿಯೋ ಆಗಿದೆ, ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಯೂಸೇ ಇಲ್ಲ ಬ್ರದರ್ಸ್. ನಿಜವಾಗ್ಲೂ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಹಾಕ್ಲೇಬೇಡಿ, ಯೂಸ್ ಮಾಡಲೇಬೇಡಿ. ಸೊ ಇಷ್ಟ ಬ್ರದರ್ಸ್, ನಾನು ವಿಡಿಯೋನ ಜಾಸ್ತಿ ಲೆಂತಾಗೆ ಎಳಿಯಲ್ಲ ಬಿಡಿ. ಸೊ ದಯವಿಟ್ಟು ಬ್ರದರ್ಸ್ ಎಲ್ಲರೂ ಎಲ್ಲಿದ್ರೂ ಸೇಫ್ ಆಗಿರಿ, ಆರಾಮಾಗಿರಿ. ಸೊ ಇವತ್ತು ಸಂಡೇ ಎಂಜಾಯ್ ಮಾಡಿ. ಸೊ ದಯವಿಟ್ಟು ಗಾಡಿ ಎತ್ತಬೇಕಾದ್ರೆ ದಯವಿಟ್ಟು ಹೆಲ್ಮೆಟನ್ನು ಹಾಕಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವ್ಲಾಗ್ ಮಾಡ್ತೀನಿ. Until then, peace from Raju ಮತ್ತೆ ಚಾರ್ಲಿ ಬ್ರದರ್ಸ್. ಬಾಯ್.